ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ದಾಖಲೆಗಳ ಮೂಲಕ ನಾನು ಸ್ಪಷ್ಟನೆ ನೀಡ್ತೇನೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿರುವವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ. ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಮೇಲೆ ಸುಳ್ಳು ಸುದ್ದಿ ಆರೋಪ ಇದೆ. ದಲಿತ ಅಧಿಕಾರಿ ಅಂತ ಸುಖಾಸುಮ್ಮನೆ ಕಿರುಕುಳ ನೀಡ್ತಿದ್ದಾರೆ. ಪುರಸಭೆ ಮುಖ್ಯ ಅಧಿಕಾರಿಗಳ ಸ್ಪಷ್ಟನೆ ಕೂಡ ಬೇಕಿದೆ. ಪುರಸಭೆ ಮುಖ್ಯ ಅಧಿಕಾರಿ ಮಂಜುಳಮ್ಮ ಈ ರೀತಿಯಾಗಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ತಾಲೂಕು ಪುರಸಭೆಯಲ್ಲಿ 2 ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿ ಹಗರಣವಾಗಿದೆ ಅಂತ ಇಲ್ಲಸಲ್ಲದ ಸುದ್ದಿಯನ್ನ ಹರಡುತ್ತಿದ್ದಾರೆ ಅಂತ ಮಾಧ್ಯಮದ ಮುಂದೆ ಮಂಜುಳಮ್ಮ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮುಂಬಡ್ತಿ ವಿಷಯದಲ್ಲೂ ಹಾಗೂ ನಾಯಿಗಳನ್ನ ಹಿಡಿಯುವ ವಿಷಯದಲ್ಲಿ ಏಜೆನ್ಸಿಗಳ ಮತ್ತು ನಿಮ್ಮ ಕೈವಾಡವಿದೆ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪುರಸಭೆ ಮುಖ್ಯ ಅಧಿಕಾರಿ ಮಂಜುಳಮ್ಮ ಅವರು, ಪ್ರತಿಯೊಂದಕ್ಕೂ ನಾನು ಲಿಖಿತವಾಗಿ ಸ್ಪಷ್ಟನೆ ನೀಡುತ್ತೇನೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪವಿಭಾಗಾಧಿಕಾರಿ ಮತ್ತು ಅವರಿಗೆ ಪತ್ರವನ್ನ ಬರೆದಿದ್ದೇನೆ. ಸುಳ್ಳು ಸುದ್ದಿ ಹರಡಿದವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಮಾಧ್ಯಮದವರಿಗೆ ಮನವಿ ಮಾಡಿದ್ರು. ಈಗ ನಿಮ್ಮ ಇಂದು ಚಿಕ್ಕನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿಗಳು 2 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಒಂದು ವದಂತಿ ಬರ್ತಾ ಇದೆ. ಜೊತೆಗೆ ಮುಂಬಡ್ತಿನಲ್ಲಿ ಏನೋ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಬರ್ತಾ ಇದೆ. ಈ ವಿಚಾರವಾಗಿ ಏನು ಹೇಳ್ತೀರಾ ಮೇಡಮ್? 2 ಕೋಟಿ ಹಗರಣ ಯಾವುದೂ ಆಗಿಲ್ಲ. 2011ರಿಂದನೂ ಕೂಡ ಯಾವುದು ಕಮರ್ಷಿಯಲ್ ಅಂಗಡಿಗಳು ಮತ್ತು ಇದು ಯಾವುದು ಚೌಲ್ಟ್ರಿಗಳು ಡಿಪಾರ್ಟ್ಮೆಂಟ್ದು ಹಾಗೂ ವಾಟರ್ ಟ್ಯಾಕ್ಸ್ ಇರ್ಬೋದು, ಆಫೀಸಿಗೆ ಸಂಬಂಧಪಟ್ಟಂತೆ ಆಡಿಟ್ ಅಬ್ಜೆಕ್ಷನ್ಸಲ್ಲಿ ಇಷ್ಟಿದೆ ಅಂತ ಕೊಟ್ಟಿದ್ದಾರೆ ಸರ್. ಬಟ್ ಆದರೆ ಇವರು ನಿನ್ನೆ ಪೇಪರಲ್ಲಿ ಮತ್ತು ಯೂಟ್ಯೂಬಲ್ಲಿ ನನ್ನ ಮೇಲೆ ನೋಡಿ ಸರ್, ನೇರವಾಗಿ ನನ್ನ ಮೇಲೆ ಅಪವಾದ ಮಾಡಿರೋದು ಎಷ್ಟು ಸರಿ ನೋಡಿ ಸರ್. ಬಂದು ಪರಿಶೀಲನೆ ಮಾಡಿಕೊಳ್ಳಿ, ಅಧಿಕಾರಿಗಳಾದರೂ ಪರಿಶೀಲನೆ ಮಾಡಲಿ, ಇಲ್ಲಾಂದರೆ ಸಾರ್ವಜನಿಕವಾಗಿ ಕೂಡ ಪರಿಶೀಲನೆ ಮಾಡಿಕೊಳ್ಳಿ, ಬಂದು ಪರಿಶೀಲನೆ ಮಾಡ್ಕೊಳ್ಳಿ. ಬಟ್ ನನ್ನ ಮೇಲೆ ಅಪವಾದ ಮಾಡಿರೋದು ಇದೆಷ್ಟು ಸರಿ ಸರ್. ದಯವಿಟ್ಟು ನನಗೆ ಮಾನಸಿಕವಾಗಿ ಇದರಿಂದ ಭಾಳ ನೋವಾಗಿದೆ ಸರ್. ನನಗೆ ನ್ಯಾಯ ಕೊಡಿಸಿ ಸರ್. ಯಾರು ನನ್ನ ಮೇಲೆ ಅಪವಾದ ಮಾಡಿದಾರೋ ಅವ್ರಿಗೆ ನೋಡಿ ಸರ್, ನನಗೆ ಕರೆಸಿ ಪರಿಶೀಲನೆ ಮಾಡಿ ನನಗೆ ಅವರಿಂದ ಹೇಳಿಕೆ ತೊಗೊಳ್ಳಿ. ಆಮೇಲೆ ನನಗೀಗ ನನ್ನ ಸರ್ವಿಸ್ 88ನೇ ಇಸ್ವಿ. ನಾನು 88, ನನಗೆ ಸುಮಾರು 33 ವರ್ಷ ನನ್ನದು ಸರ್ವೀಸು. ಇನ್ನೊಂದು ವರ್ಷ ಸರ್ವೀಸ್ ಇರೋದಕ್ಕೆ ನಾನು ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ. ನನಗೆ ಬೇರೆ ಕಡೆ ಹೋದರೆ ನನಗೆ ಮತ್ತು ಏಜು ಕೂಡ ಆಗಿದೆ. ನನಗೆ ಸ್ವಲ್ಪ ಓಡಾಡೋಕ್ಕೆ ಟ್ರಾವೆಲ್ ಮಾಡೋಕ್ಕೆಲ್ಲ ಬೇರೆ ಕಡೆ ಕಷ್ಟ ಆಗುತ್ತೆ. ಇನ್ನೊಂದು ವರ್ಷ ಇದೆ ಸರ್. ನನಗೆ ಇನ್ನೊಂದು ಕಾನೂನಲ್ಲಿ ಅವಕಾಶ ಇದೆ ಸರ್. ನನಗೆ ಫಸ್ಟು ಅಲ್ಲ, ನೀವು ಆ ಥರ ತಪ್ಪಿದಷ್ಟು ಅಂತ ಗೊತ್ತಾದ ಒಂದು ಕೇಸ್ ಹಾಕ್ಬೋದು, ಡೆಫಾಮೇಷನ್ ಕೇಸ್ ಮಾಡ್ಬೋದಲ್ವಾ? ಮಾಡ್ಬೋದು ಸರ್, ಮಾಡ್ತೀನಿ ಸರ್. ಈಗ ನನಗೆ 1 ವರ್ಷ ಇದೆ ಸರ್. 1 ವರ್ಷ ಇದೆ. ನಾನು ಇಲ್ಲಿ ಕಂಟಿನ್ಯೂಸ್ ನಾನು ಆಗೋದಕ್ಕೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಇನ್ನೊಂದು ವರ್ಷ ಇರೋ ಪ್ರಯುಕ್ತ ನನಗೆ ಕಾನೂನಲ್ಲಿ ಅವಕಾಶ ಇದೆ. ಅದಕ್ಕೆ ನಾನು ಇಲ್ಲಿ ಕಂಟಿನ್ಯೂಷನ್ ಆಗಿದ್ದೀನಿ ಸರ್. ಈಗ ಮೇಡಮ್, ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಸತ್ಯ ಅಂತೀರಾ ಸುಳ್ಳು ಅಂತೀರಾ? ಅಷ್ಟೇ ಸುಳ್ಳು ಸರ್, 100% ಸುಳ್ಳು ಸರ್. ಬರಲಿ ಆಫೀಸಲ್ಲಿ ಯಾವ ರೈತರ ಪರಿಶೀಲನೆ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ನೋಡಲಿ, ಏನೇನು ಯಾವ ವರ್ಷದ 11ನೇ ಇಸ್ವಿಯಿಂದಲೂ ಕೂಡ ಆಫೀಸಿಂದು ಅದು ಬಾಕಿ ಇರೋದು 2 ಕೋಟಿ ಅಂದರೆ 2 ಕೋಟಿ ಆಡಿಟ್ ಬುಕ್ ತಗೊಳ್ಳಿ ಸರ್. ಬುಕ್ಕಲ್ಲಿ ಆಡಿಟ್ ಬುಕ್ಕಲ್ಲಿ ಯಾವ ಬಂದಿದೆ, ಎಷ್ಟು ಬಂತು. ಈ ನಾಯಿ ಹಿಡಿಯೋ ವಿಚಾರದಲ್ಲಿ ಇಲ್ಲೇನೋ ಸ್ವಲ್ಪ ಅಕ್ರಮ ಆಗಿದೆ ಅನ್ನೋದೊಂದು ಮಾತು. ಇಲ್ಲ ಸರ್, ಖಂಡಿತ ಇಲ್ಲ. ಬರಲಿ ಪರಿಶೀಲನೆ ಮಾಡ್ಕೊಳ್ಳಿ. ಯಾವ ರೀತಿ ಅಕ್ರಮ ಆಗಿದೆ, ಏನಾಗಿದೆ ಅನ್ನೋದನ್ನ ದಯವಿಟ್ಟು ಬಂದು ನೇರವಾಗಿ ಅವ್ರು ಪರಿಶೀಲನೆ ಮಾಡ್ಕೋಬಹುದು. ಹಿಂದೆ ಮುಂದೆ ಎಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಭಾಳ. ಯಾರೋ ನಕಲಿ ಏಜೆನ್ಸಿಯವರು ಬಂದು ಇಲ್ಲಿ ನಾಯಿಗಳಿಗೆ ಇದು ಮಾಡಿದ್ದಾರೆ ಅಂತ ಹೇಳಿದ್ರು, ನಾಯಿ ಹಿಡಿಯೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ನಕಲಿ ಅಂದರೆ ನಕಲಿ ಅಂತ ಯಾರು ಬಂದಿಲ್ಲ ಸರ್. ಇಲ್ಲಿ ನಾಯಿ ನಕಲಿ ಅಂತ ಯಾರು ಬಂದಿಲ್ಲ ಸರ್. ಸ್ಟೇಷನ್ಗೆ ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋದ್ವಿ, ಯಾವುದೋ ಕ್ರಮ ತಗೊಂಡಿಲ್ಲ ಪುರಸಭೆಯವರು ಅಂತ ಇಲ್ಲಿ ಮಾತು ಬಂತು. ಯಾರು ಕೊಡಕ್ಕೆ ಹೋಗಿದ್ದು? ಅವರು ಜನಗಳು, ಸಾರ್ವಜನಿಕರು ನಮ್ಮ ಹೋಗಿದ್ವಿ, ಅವರು ಹಿಡಿದ್ವಿ, ಮತ್ತೆ ಯಾರು ತಪ್ಪಿಸ್ಕೊಂಡು ಹೋದ್ರು ಅಂತ. ನಾಯಿ ಸಂಬಂಧಪಟ್ಟಂತೆ ಕೂಡ ನಾವು ಅದು ಕಾನೂನುಬದ್ಧವಾಗಿ ಏನು ನೋಟಿಫಿಕೇಶನ್ ಕೊಡಬೇಕು, ನೋಟಿಫಿಕೇಶನ್ ಕೊಟ್ಟು ಅದ್ರ ಮೇಲೆ ಸರ್ಕಾರದ ಸುತ್ತೋಲೆ ಆದೇಶದಂತೆ ನಾವು ಕ್ರಮ ವಹಿಸಿದ್ದೀವಿ ಸರ್. ಅಷ್ಟಿಟ್ಟೆ ನಾವು ಯಾವುದೂ ಕೂಡ ಇಲ್ಲಿಗಲಾಗಲಿ ನಾವು ಯಾವುದೂ ಮಾಡಿಲ್ಲ ಸರ್. ನಾವು ಸರ್ಕಾರ ಸುತ್ತೋಲೆ ಆದೇಶ ಪ್ರಕಾರನೇ ಮಾಡ್ತಾ ಇದ್ದೀವಿ ಸರ್. ನಾವು ಅದು ಓಕೆ. ಈಗ ಇಲ್ಲಿ ಕೆಲಸ ಮಾಡೋದೇ ತಪ್ಪ, ನಾವು ಬದುಕೋದೇ ತಪ್ಪ. ಅಂದರೆ ನೀವು ದಲಿತ ಮಹಿಳೆ ಅಂತ ಒಂದು ಪೋಸ್ಟಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಹೇಳ್ತೀರಾ? ಖಂಡಿತ ಸರ್, ಹೌದು ಸರ್. ನಾನು ಪೋಸ್ಟಲ್ಲಿ ದಲಿತ ಮಹಿಳೆಯಲ್ಲಿ ಕೂತ್ಕೊಂಡಿದ್ರೆ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರು ಈ ಥರ ಅಪವಾದ ಮಾಡಿದ್ದಾರೆ. ಮತ್ತು ಇನ್ನೊಂದು ಸರ್, ನಾನು ಯಾವ ತಪ್ಪು ಮಾಡಿದ್ದೀನಿ ಅವ್ರು ಫಸ್ಟು ಪರಿಶೀಲನೆ ಮಾಡಿ ನನಗೆ ನ್ಯಾಯದ ಕೊಡಬೇಕು ಸರ್. ನನಗೆ ಮಾನಸಿಕವಾಗಿ ಭಾಳ ನೋವಾಗಿದೆ ಸರ್. ಸಂಬಂಧಪಟ್ಟಿದ್ದು ಆಫೀಸಿಗೆ ಸಂಬಂಧಪಟ್ಟಿರೋದು ಇರುತ್ತೆ ಸರ್. 2 ಕೋಟಿನೂ ಇರುತ್ತೆ, ಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆನೂ ಇರ್ಬೋದು ಆಡಿಟಿಂಗ್ ರಿಪೋರ್ಟಲ್ಲಿ. ಅದನ್ನು ಬಿಟ್ಟು ನನ್ನ ಮೇಲೆ ಪರ್ಪಸ್ ಆಗಿ ಇವರು ಏನು ಕೊಡ್ತಾರೆ ಸರ್? ಯಾವುದೂ ಕೂಡ ನನ್ನಲ್ಲಿ ತಪ್ಪು ಮಾಡಿಲ್ಲ ಸರ್. ನಿಮ್ಮ ದಾಖಲೆ ಎಲ್ಲ ಇದೆ ಅಂತೀರಾ? ನಮ್ಮ ಹತ್ರ ಎಲ್ಲ ಪೂರ್ತಿ ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ. ಇವರು ನನ್ನ ಮೇಲೆ ವೈಯಕ್ತಿಕವಾಗಿ ಯಾಕೆ ಈ ಥರ ಕೊಟ್ಟರು ಅಂತ ಗೊತ್ತಿಲ್ಲ ಸರ್. ನನ್ನ ಕೆಲಸ ಏನಿದೆ ಕಾನೂನುಬದ್ಧವಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊತೀನಿ ಸರ್. ಈಗ ನನ್ನ ಪಬ್ಲಿಕ್ಗೆ ಕರೆದು ಕೇಳಿ ಸರ್. ಯಾರ ಪಬ್ಲಿಕ್ ಇರ್ಬೋದು, ಆಫೀಸ್ ಸ್ಟಾಫ್ ಇರ್ಬೋದು, ಯಾರಿಗಾರ ಕೇಳಿ ಸರ್.
ನಾನು ಯಾವ ಫೈಲ್ಗಳು ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ. ನಿನ್ನೆ ಮೊನ್ನೆ 2 ದಿವಸ ನನಗೆ ಮೈಸೂರು ಟ್ರೈನಿಂಗ್ ಹಾಕಿದ್ರು, ಅದಕ್ಕೂ ಪ್ರಯುಕ್ತ ಹೋಗಿದ್ದೆ. ನಾನು ಟ್ರೈನಿಂಗಿಂದ ಬರೋ ಅಷ್ಟೊತ್ತಿಗೆ ಯಾರು ಚಂದ್ರಶೇಖರ್ ಅಂತೆ, CD ಚಂದ್ರಶೇಖರ್ ಅಂತೆ, ಅವರು ನನ್ನ ಮೇಲೆ ಪೇಪರ್ಗಳು ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಸರ್. ಯಾಕೆ ಅವರು ಈ ಥರ ಒಬ್ಬ ದಲಿತ ಮಹಿಳೆ ಮೇಲೆ ಯಾಕೆ ಈ ಥರ ಅಪವಾದ ಮಾಡಿದ್ರು ಅಂತ ನನಗೆ ಭಾಳ ನೋವಾಯಿತು ಸರ್. ಭಾಳ ನೋವು ಕೊಡ್ತಾ ಇದ್ದಾರೆ. ನಾನೇನು ತಪ್ಪಿಲ್ಲರೂ ಕೂಡ ನನ್ನ ಮೇಲೆ ಅಪವಾದ ಮಾಡಿದ್ದಾರೆ. ಇದು ತಪ್ಪು ಸರ್. ಇದು ದಯವಿಟ್ಟು ನೀವು ಅದನ್ನು ಪರಿಶೀಲನೆ ಮಾಡಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್.